ಕಳೆದ 2 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ದಿನನಿತ್ಯ ತೆರಿಗೆಗಳನ್ನ ಒಂದಲ್ಲ ಒಂದು ತೆರಿಗೆಗಳನ್ನ ಎವ್ರಿ ಮಂತ್ ಒಂದೊಂದು ತೆರಿಗೆಗಳನ್ನ ಹಾಕೋ ಮುಖಾಂತರ ಜನರ ಬಾಳು ಬೀದಿಗೆ ಬಂದ್ಬಿಟ್ಟಿದೆ. ಅವ್ರ ತಲೆ ಮೇಲೆ ಸಾಲದ ಹೊರೆಯನ್ನ ಹಾಕ್ಬಿಟ್ಟಿದ್ದಾರೆ. ಈಗಾಗಲೇ ಈ ಬಾರಿ 1,16,000 ಕೋಟಿ ಸಾಲ ಮಾಡ್ತಾ ಇದ್ದಾರೆ. ಏನು ಸಿದ್ದರಾಮಯ್ಯ ತೀರಿಸ್ತಾರ? ಡಿ.ಕೆ. ಶಿವಕುಮಾರ್ ತೀರಿಸ್ತಾರ? ಈ ಸಾಲನ ಜನ ತೀರಿಸಬೇಕು. ಪ್ರತಿಯೊಬ್ಬರ ತಲೆ ಮೇಲೆ 1 ಲಕ್ಷದ ಮೇಲೆ ಸಾಲ ಹಾಕಿದ್ದಾರೆ. ಈ ಸಾಲದ ಭಾರನೇ ಜನ ತಡೆಯಕ್ಕಾಗ್ತಾ ಇಲ್ಲ. ಈ ಕಾಂಗ್ರೆಸ್ ಭಾರನೂ ಕೂಡ ಕಾಂಗ್ರೆಸ್ಸಿನ ಚೇಲಾಗಳಿಗೆ ಒಂದೊಂದು ಚೇಂಬರು, ಒಂದು ಆಫೀಸು, ಅವ್ರಿಗೆ ಟಿಎ ಡಿಎ ಸಂಬಳ, ಕ್ಯಾಬಿನೆಟ್ ರ್ಯಾಂಕು ಎಲ್ಲ ಕೊಟ್ಟು ಸುಮಾರು 60 ಕೋಟಿ, ಅಪ್ರಾಕ್ಸಿಮೇಟ್ಲಿ 60 ಕೋಟಿ ಸ್ಯಾಲರಿ, ಇನ್ನೊಂದು 60 ಕೋಟಿ ಅವರ ಆಫೀಸನ್ನ ರಿನಿವೇಶನ್. ಆಮೇಲೆ ಅಧಿಕಾರಿಗಳು, ಎಲ್ಲಾ ಇಲಾಖೆಯಲ್ಲೂ ಅಧಿಕಾರಿಗಳು ಶಾರ್ಟೇಜ್ ಎಲ್ಲ ಇಲಾಖೆಯಲ್ಲೂ. ಈಗ ನೀವು ಸೆರಿಕಲ್ಚರ್ ತಗೊಂಡ್ರೆ 70% ಶಾರ್ಟೇಜು, 70% ನೇಮಕಾತಿನೇ ಇಲ್ಲ. ವೆಟರ್ನರಿ 90% ಯಾರು ಇಲ್ಲೇ ಇಲ್ಲ. ಈಗ ಇವರೆಲ್ಲ ಮೀಟಿಂಗ್ ಕರೀತಾವ್ರೆ ಅವ್ರನ್ನೆಲ್ಲರನ್ನು, ಬರ್ರಿ ಡೈಲಿ ನಮ್ ಜೊತೆ ಬರ್ರಿ ಇರ್ಬೇಕು. ಇವ್ರು ಎಲ್ಲೋದ್ರು ಇವ್ರ ಜೊತೆ ಬ್ಯಾಗ್ ಎತ್ಕೊಂಡು ಹೋಗ್ಬೇಕು ಅವ್ರು. ಅಂದ್ರೆ ಅಧಿಕಾರಿಗಳಿಗೂ ನೆಮ್ಮದಿ ಇಲ್ಲ, ಜನಸಾಮಾನ್ಯರಿಗೆ, ಅಂಗನವಾಡಿಯವರಿಗೆ ಸ್ಟ್ರೈಕ್ ಮಾಡ್ತಾ ಇದೆ, ಸಂಬಳ ಇಲ್ಲ. ಆಶಾ ಕಾರ್ಯಕರ್ತರು 3,000ಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಬಿಸಿ ಊಟ ತಯಾರು ಮಾಡುವಂತ ತಾಯಂದಿರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾರೆ. ಅವರಿಗೆ 3,000 ರೂಪಾಯಿ. ಈ ಕಾಂಗ್ರೆಸ್ ಚೇಲಾಗಳಿಗೆ 40,000. ಅತಿಥಿ ಶಿಕ್ಷಕರು ಎಂ.ಎಡ್ ಮಾಡಿರ್ತಾರೆ, MA, MSc, BSc, MSc ಮಾಡಿರ್ತಾರೆ, PhD ಮಾಡಿದ್ದಾರೆ ಕೆಲವರೆಲ್ಲ. ಅವ್ರಿಗೆ 12,000. ಇವರು ಓಸಿ ತಿನ್ನೋರಿಗೆ 25,000, 40,000. ಯಾವ ನ್ಯಾಯ ಇವ್ರಿಗೆ? ಕಾಂಗ್ರೆಸ್ ಅವ್ರಿಗೇನ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ದಾರೆ? ಏನ್ರಿ ಅವ್ರು ನಮ್ಮನ್ನ ಗೆಲ್ಸಿರೋರ್ಗೆ ನಾವು ಋಣ ತೀರ್ಸ್ಬೇಕಲ್ಲ ಅಂತ. ಅಪ್ಪ, ನೀನ್ ಋಣ ತೀರ್ಸ್ಬೇಕಾದ್ರೆ ಈಗ 60% ಕಮಿಷನ್ ಹೊಡಿತಾ ಇದೆಯಲ್ಲ. ಈ ಕಾಂಟ್ರಾಕ್ಟರ್ಗಳು ಹೇಳಿದಾರಲ್ಲ, ಕಾಂಟ್ರಾಕ್ಟರ್ಗಳು ಏನ್ ಹೇಳಿದ್ದಾರೆ? ಮುಖ್ಯಮಂತ್ರಿನ ಬೇಳಿ, ಬಿಜೆಪಿನೇ ಬಿಟ್ಟಿತ್ತು, ನೀವು ಬಂದ್ಮೇಲೆ 60% ಕಮಿಷನ್. ಈಗ ಎಲ್ಲಾ ಇಲಾಖೆಯಲ್ಲೂ 60% ಕಮಿಷನ್. ಆ ಕಮಿಷನ್ 60% ಹೊಡೆದಿದ್ದೀರಲ್ಲ, ಅದರಲ್ಲಿ ಒಂದು 10% ಇವ್ರು ಕೊಡ್ರಿ, ಇನ್ನು 50% ನೀವೇ ಇಟ್ಕೊಳ್ಳಿ. 10% ಹೊಡೆಯುವಂತ ನಿಮ್ ಕಮಿಷನ್ ಅಲ್ಲಿ ಅವ್ರಿಗೆ ದುಡ್ಡು ಕೊಡಿ. ಸರ್ಕಾರ ದುಡ್ಡು ಯಾಕೆ? ಜನಸಾಮಾನ್ಯರ ತೆರಿಗೆ ಹಣದ ದುಡ್ಡನ್ನ ಯಾಕೆ ಕೊಡ್ತಾ ಇದ್ದೀರಾ? ಇದು ಸಂವಿಧಾನದ ವಿರೋಧಿ. ಸಂವಿಧಾನವನ್ನ ವೈಲೇಟ್ ಮಾಡ್ತಾ ಇದ್ದೀರಾ. ಈಗ ತಹಸೀಲ್ದಾರ್ ಇದ್ದಾರೆ, AC ಇದ್ದಾರೆ, ಕಮಿಷನರ್ಗಳಿದ್ದಾರೆ, PDOಗಳಿದ್ದಾರೆ, ವಿಲೇಜ್ ಅಕೌಂಟೆಂಟ್ ಇದ್ದಾರೆ. ಇವರಿಗೆಲ್ಲ ಸಂಬಳ ಕೊಡಲ್ವಾ? ಮತ್ತೆ ಈ ಗ್ಯಾರಂಟಿ ಯೋಜನೆ ಡೈರೆಕ್ಟ್ ಆಗಿ DBT ಅವ್ರ ಅಕೌಂಟ್ಗೆ ಹೊರಟೋಗುತ್ತೆ. ಇವ್ರೇನ್ ಮಾಡೋದು ಇಲ್ಲಿ? ಪೂಜಾರಿ, ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡ್ತಾರೆ ಇಲ್ಲಿ? ಕಾಂಗ್ರೆಸ್ ಪೂಜಾರಿಗಳು ಏನ್ ಮಾಡೋದ್ ಕೆಲಸ? ಅವ್ರಿಗೆ ಏನ್ ಕೆಲಸ ಐತೆ? ಏನು ಕೆಲಸ ಇಲ್ಲ. ಇಲ್ಲಿ ಮತ್ತೆ ಶಾಸಕರಿದ್ದಾರೆ, MLA ಇದ್ದಾರೆ, MLC ಇದ್ದಾರೆ, MP ಇದ್ದಾರೆ, ಅವ್ರಿಗೆಲ್ಲ ಸಂಬಳ ಕೊಡ್ತಾರೆ. ನಾವೆಲ್ಲ ಎಲೆಕ್ಟ್ ಆಗಿ ಬಂದಿರೋರು, ಡೆಮಾಕ್ರಸಿಯಲ್ಲಿ ನಾವು ಎಲೆಕ್ಟ್ ಆಗಿ ಬಂದಿರೋರು. ಇವರು ಏನು ಇಲ್ಲ. ಕಾಂಗ್ರೆಸ್ ಚೇಲ ಅನ್ನೋದು ಬಿಟ್ರೆ ಏನು ಇವ್ರಿಗೆ ಇದೇ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಏನು ಇಲ್ಲೇ ಇಲ್ಲ, ಮಾನದಂಡನೇ ಇಲ್ಲ ಅವ್ರಿಗೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅವ್ರಿಗೆ? ಈಗ ಇವ್ರಿಗೆ ನಮ್ಮ ಜ್ಞಾನೇಂದ್ರ ಹೇಳಿದ್ರು 6 ತಿಂಗಳಿಂದ ಕೊಟ್ಟಿಲ್ಲಂತೆ ಗೌರವ ಶಿಕ್ಷಕರಿಗೆ. ಕಾಲೇಜುಗಳಲ್ಲಿ ಉಪನ್ಯಾಸ ಮಾಡುವಂತ ಗೌರವ ಶಿಕ್ಷಕರಿಗೆ 5 ರಿಂದ 6 ತಿಂಗಳಿಂದ ಕೊಟ್ಟಿಲ್ಲ. ರಾಜೀವ್ ಗಾಂಧಿ ಹಾಸ್ಪಿಟಲ್ ಐತೆ, ಅಲ್ಲಿ ಡಾಕ್ಟರ್ ಕೇಳಿದೆ, 2 ತಿಂಗಳಿಗೊಂದ್ಸರಿ ಸಂಬಳ ಕೊಡ್ತಾರೆ. ಈ ಹಾಲು ಉತ್ಪಾದಕರು, ರೈತರು ಸಬ್ಸಿಡಿ ಅವ್ರಿಗೆ 9 ತಿಂಗಳಿಂದ ಕೊಟ್ಟಿಲ್ಲ. ಅದು 600 ಕೋಟಿ ಐತೆ. ಇವ್ರಿಗೆ ಹೇಳಿದ್ದಾರೆ, ಆ ಸರ್ಕ್ಯುಲರ್ ನನ್ನ ಹತ್ರ ಇದೆ, ಆ ಸರ್ಕ್ಯುಲರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ನೀಟಾಗಿ ಕರೆಕ್ಟ್ ಆಗಿ 1ನೇ ತಾರೀಕು ಅವ್ರ ಸಂಬಳ ಓಡಬೇಕು. AC ಓದತೋ, DC ಓದತೋ, PDO ಓದತೋ ಗೊತ್ತಿಲ್ಲ, ಅಂಗನವಾಡಿ ಕಾರ್ಯಕರ್ತರಿಗೆ ಹೋಗ್ತದೋ ಗೊತ್ತಿಲ್ಲ.
ಅವ್ರಿಗೆ ಮಾತ್ರ 1ನೇ ತಾರೀಕು ಕರೆಕ್ಟ್ ಆಗಿ ಸಂಬಳ ಹೋಗ್ಬೇಕು. ಅವ್ರು ಕರೆದಾಗೆಲ್ಲ ಅಧಿಕಾರಿಗಳು ಹೋಗಿ ಅವ್ರ ಮುಂದೆ ಕೈ ಕಟ್ಕೊಂಡ್ ಬೇಕಾದ್ರೆ ಈ ಸರ್ಕಾರ ಅಂತಾರ, ಇದು ಕಾಂಗ್ರೆಸ್ ಆಫೀಸ್ ಅಂತ. ವಿಧಾನಸೌಧವನ್ನ ಕಾಂಗ್ರೆಸ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಉದ್ದೇಶ ಇಟ್ಕೊಂಡು ಕೆಂಗಲ್ ಹನುಮಂತಯ್ಯನವರು ಇದು ಸರ್ಕಾರದ ಕೆಲಸ, ದೇವರ ಕೆಲಸ ಅಂತ ಹೇಳುದು. ಇದು ಈಗ ಹೋಗಿ ಕಾಂಗ್ರೆಸ್ ಕೆಲಸ ಸರ್ಕಾರದ ಕೆಲಸ ಕಾಂಗ್ರೆಸ್ ಆಫೀಸಿನ ಕೆಲಸ ಆಗೋದು. ಲೂಟಿ, ಹಗಲು ದರೋಡೆ, ಕಳ್ಳರೆಲ್ಲ ರಾತ್ರಿ ಹೊತ್ತು ದರೋಡೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಬೆಳಗ್ಗೆನೆ ದರೋಡೆ ಮಾಡ್ತಾ ಇದ್ರು. ಅಫಿಷಿಯಲ್ ಆಗಿ ದರೋಡೆ ಇದು. ಈ ಕಾಂಗ್ರೆಸ್ ದುಡ್ಡನ್ನ, ಸರ್ಕಾರ ಟ್ಯಾಕ್ಸ್ ಪೇಯರ್ಸ್ ಹಣವನ್ನ ಹಗಲು ದರೋಡೆಯನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಸರ್ಕಾರದ ಹಣ ಸರ್ಕಾರದಲ್ಲಿ ಉಳಿಬೇಕು, ಸರ್ಕಾರದ ಹಣ ಬಡವರಿಗೆ ತಲುಪಬೇಕು. ಯಾವುದೇ ಕಾರಣಕ್ಕೂ ಈ ಕತ್ರಿ, ಕಾಂಗ್ರೆಸ್ಸಿನ ಕತ್ರಿ ಹಾಕಕ್ಕೆ ಅವಕಾಶ ನಾವು ಕೊಡಲ್ಲ. ಅದಕ್ಕೋಸ್ಕರ ನಿನ್ನೆಯಿಂದ ನಾವು ಹೋರಾಟ ಮಾಡ್ತಾ ಇದ್ದೀರಿ. ನೋಡೋಣ, ನಮ್ಮೆಲ್ಲ ಮಾತಾಡಿ ಇದನ್ನ ಇನ್ನೂ ಬೇರೆ ಲೆವೆಲ್ಗೆ, ರಾಷ್ಟ್ರ ಲೆವೆಲ್ಗೆ ತಗೊಂಡು ಹೋಗುವಂತ ಪ್ರಯತ್ನನೂ ಮಾಡ್ತೀವಿ. ಈ ಗವರ್ನರ್ ಅವ್ರನ್ನ ಭೇಟಿ ಮಾಡಿದಿರಿ. ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರೇ. ಶಾಸಕಾಂಗಕ್ಕೆ ಸಿಎಂ ನಾಯಕರಿದ್ರೆ ಇಡೀ ಎಲ್ಲದಕ್ಕೂ, ನ್ಯಾಯಾಂಗ, ಕಾರ್ಯಾಂಗ, ಎಲ್ಲದಕ್ಕೂ ಕೂಡ ಗವರ್ನರ್ ಅವರೇ ಹೇಳಿದ್ದಾರೆ, ನಾನು ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀನಿ ಅಂತ. ಆ ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆ ಮೇಲೆಗೆ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ.